ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಧಾರವಾಡ ಭಾಗದ ಬಿಜೆಪಿಯ ಮುಖಂಡ, ಜೊತೆಗೆ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಜನರನ್ನ ನ್ಯಾಯಾಲಯ ದೋಷಿಗಳು, ಅಪರಾಧಿಗಳು ಅಂತ ತೀರ್ಪನ್ನ ಕೊಟ್ಟಿದೆ. ಹಾಗಿದ್ರೆ ತುಂಬಾ ಯಾವುದೇ ಸಿನಿಮಾಕ್ಕಿಂತಲೂ ರೋಚಕವಾಗಿರುವಂತಹ ಮತ್ತೆ ಕ್ರೌರ್ಯವನ್ನ ಮೆರೆದಿರುವಂತಹ ಈ ವಿಚಾರದ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ತಿಳಿದುಕೊಂಡು ನಾವು ಮುಂದೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಇದು ಯೋಗೇಶ್ ಗೌಡ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಕೂಡ ರಾಜಕೀಯ ನಾಯಕರಾಗಿರ್ತಾರೆ. ವಿಶೇಷ ಏನಂದ್ರೆ, ವಿನಯ್ ಕುಲಕರ್ಣಿ ಹಾಗೂ ಯೋಗೇಶ್ ಗೌಡ ಇಬ್ಬರು ಕೂಡ ಒಂದೇ ಸಮುದಾಯದ ಮುಖಂಡರು. ಆದ್ರೆ ವಿನಯ್ ಕುಲಕರ್ಣಿ ಅವರು ಸಚಿವರಾಗಿರ್ತಾರೆ ಆ ಸಂದರ್ಭದಲ್ಲಿ. ಅದು 2016 ಜೂನ್ 15ನೇ ತಾರೀಕು. ಈ ದಿನ ಯೋಗೇಶ್ ಗೌಡ ತಮ್ಮ ಜಿಮ್ ನಲ್ಲಿ ವರ್ಕೌಟ್ ಅನ್ನ ಮಾಡಿ ಕೆಳಗಿಳಿದು ಬಂದು ಪೇಪರ್ ಅನ್ನ ಓದ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ವಾಹನದಲ್ಲಿ ಬಂದು ಮುಸುಕುದಾರಿಗಳು ಯೋಗೇಶ್ ಗೌಡ ಅವರ ಕಣ್ಣಿಗೆ ಖಾರದ ಪುಡಿಯನ್ನ ಹಾಕಿ ಮಾರಕಾಸ್ತ್ರಗಳಿಂದ ಮರಣಾಂತಿಕವಾಗಿ ತುಂಬಾ ಬರ್ಬರವಾಗಿ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ. ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಯೋಗೇಶ್ ಗೌಡ ಮೃತಪಡ್ತಾರೆ. ಸ್ನೇಹಿತರೆ, ಇದಕ್ಕೂ ಮುಂಚೆ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ನಡುವೆ ಬಹಳ ರಾಜಕೀಯ ಜಟಾಪಟಿ ಆಗಿರುತ್ತೆ. ಜಿಲ್ಲಾ ಪಂಚಾಯಿತಿಯ ಒಳಗಡೆ ಜಿಲ್ಲಾ ಪಂಚಾಯಿತಿಯಲ್ಲಿ ಸಹಜವಾಗಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಚರ್ಚೆಗಳು ನಡೀತಾ ಇರ್ತವೆ. ಈ ಸಂದರ್ಭದಲ್ಲಿ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಬಹಳ ಜೋರಿನ ಜಟಾಪಟಿ ಶುರುವಾಗುತ್ತೆ. ಈ ಒಂದು ಜೋರು ಮಾತೆ ಒಂದು ರೀತಿಯ ದ್ವೇಷಕ್ಕೆ ತಿರುಗುತ್ತಾ ಅಂತ ಹೇಳಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಈ ಘಟನೆ ಆಗುತ್ತೆ. ಯೋಗೇಶ್ ಗೌಡ ಅವ್ರನ್ನ ದುಷ್ಕರ್ಮಿಗಳು ಹಲ್ಲೆ ಮಾಡ್ತಾರೆ. ಅವರು ಸ್ಥಳದಲ್ಲೇ ಮೃತಪಡ್ತಾರೆ. ಆ ನಂತರ ಸಹಜವಾಗಿ ಜನರಿಗೆ ಯಾರು ಮಾಡಿರ್ಬೋದು, ಏನಾಯ್ತು ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಎಲ್ಲ ಹಾಗೆ ಆಗತ್ತೆ. ಆ ನಂತರ ಮುಂದಿನ ಕ್ರಮ ಪೊಲೀಸ್ ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಘಟನೆಯಲ್ಲಿ ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪೊಲೀಸರು ಅತ್ಯಂತ ಈ ಒಂದು ಪ್ರಕರಣವನ್ನ ಜವಾಬ್ದಾರಿಯುತವಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತೆ. ಮೊದಲೇ ಸಚಿವರಾಗಿರ್ತಾರೆ ವಿನಯ್ ಕುಲಕರ್ಣಿ ಅವರು. ಆ ಸಚಿವರ ಪ್ರಭಾವ ಎಲ್ಲಾ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾರೆ. ಆದ್ರೆ ಪೊಲೀಸರು ಯಾವುದೇ ಪ್ರಭಾವಕ್ಕೆ ಜಗ್ಗದೆ ಕೆಲಸ ಮಾಡಬೇಕಾಗಿತ್ತು, ಕೆಲಸ ಮಾಡದೆ ಸಚಿವರಿಗೆ ಹೇಗೆ ಪೂರಕವಾಗಿ ಕೆಲಸ ಮಾಡಬೇಕು ಹಾಗೆ ಪೂರಕವಾಗಿ ಕೆಲಸ ಮಾಡಿ ಒಂದು ನೆಪ ಮಾತ್ರಕ್ಕೆ ಏನೋ ಒಂದು ಎನ್ಕ್ವೈರಿ ತರ ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಿರ್ತಾರೆ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಯೋಗೇಶ್ ಗೌಡ ಕೊಲೆ ನಡೆಯೋದಕ್ಕಿಂತ ಮುಂಚೆ ಕೊಲೆ ಆದ್ಮೇಲೆ ಏನ್ ಮಾಡಬೇಕು, ಯಾರು ಬಂದು ಪೊಲೀಸರಿಗೆ ಸರೆಂಡರ್ ಆಗ್ಬೇಕು, ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿರುತ್ತೆ ಅಂತ ಅನ್ನೋದಾದ್ರೆ ಯಾವ ರೀತಿಯ ಸಂಚನ್ನ ಈ ತಂಡ ಮಾಡಿತ್ತು, ಇವರು ರೂಪಿಸಿದ್ರು ಅನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಪ್ರಕರಣ ದಾಖಲಾಗುತ್ತೆ. ಕೊಲೆ ಆದ ನಂತರ ಒಂದು 5 ಜನ ಬಂದ್ಬಿಡ್ತಾರೆ. ನಾವೇ ಕೊಲೆ ಮಾಡಿದ್ದು, ನಾವೇ ಈ ಕೊಲೆನ ಮಾಡಿದ್ದು, ಅವ್ರಿಗೂ ನಮಗೂ ಒಂದು ಸ್ವಲ್ಪ ದ್ವೇಷ ಇತ್ತು, ಭೂವ್ಯಾಜ್ಯ ಇತ್ತು ಅಂಥೇಳಿ ಅವರು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಸ್ನೇಹಿತರೆ, ಕೊಲೆ ಆಗಿ ಮರಣೋತ್ತರ ಪರೀಕ್ಷೆ ನಡೀತಾ ಇರುತ್ತೆ. ಅಷ್ಟರಲ್ಲಾಗಲೇ ವಿಧಾನಸೌಧದಲ್ಲಿ ಅಂದಿನ ಗೃಹ ಸಚಿವರು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಏನಂತ ಕೊಡ್ತಾರೆ ಗೊತ್ತಾ? ಇದೊಂದು ಭೂವ್ಯಾಜ್ಯಕ್ಕಾಗಿ ನಡೆದಿರುವ ಕೊಲೆ ಇರಬಹುದು ಅನ್ನೋಂಥದ್ದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಅನ್ನ ಕೊಡುವ ಸಂದರ್ಭದಲ್ಲಿ ಗೃಹ ಸಚಿವರ ಹಿಂದೆಯೇ ವಿನಯ್ ಕುಲಕರ್ಣಿ ಇರ್ತಾರೆ. ಇಲ್ಲಿ ಕೊಲೆಯಾಗಿ ಮರಣೋತ್ತರ ಪರೀಕ್ಷೆ ನಡೀತಾರೆ. ಅಂದ್ರೆ ಒಬ್ಬ ಪ್ರಭಾವಿ ಸಚಿವ ಆದ್ರೆ ಅವರು ಅಧಿಕಾರದಲ್ಲಿದ್ರೆ ಯಾವೆಲ್ಲ ರೀತಿಯಲ್ಲಿ ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ತಮ್ಮ ಪ್ರಭಾವವನ್ನ ಬಳಸಿ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ, ಆ ಪ್ರಕರಣವನ್ನ ಗೌಣ ಮಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕೊನೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಕೂಡ ಕೇವಲ ಅವರನ್ನ ಒತ್ತಾಯ ಮಾಡ್ಲಾಗ್ತೋ, ಧಮಕಿ ಹಾಕಲಾಯ್ತೋ ಅಥವಾ ಆಮಿಷ ಒಡ್ಲಾಯ್ತೋ ಏನೋ ಗೊತ್ತಿಲ್ಲ, ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಬಿಡ್ತಾರೆ. ಪ್ರಾರಂಭದಲ್ಲಿ ಸ್ವಲ್ಪ ದುಃಖಿತರಾಗಿ ಅಳ್ತಾರೆ. ಆದ್ರೆ ಅವ್ರಿಗೆ ಯಾವ ತರದ ಒತ್ತಡ ಇತ್ತು ಏನೋ ಗೊತ್ತಿಲ್ಲ. ಆದ್ರೆ ಯಾವುದಕ್ಕೂ ಜಗ್ಗದೆ ನಿಂತಂಥವ್ರು ಗುರುನಾಥ್ ಗೌಡ. ಈ ಗುರುನಾಥ ಗೌಡ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಕಾನೂನು ಹೋರಾಟವನ್ನ ಮುಂದುವರಿಸ್ತಾರೆ.
ಇನ್ನೊಂದು ವಿಚಾರ ಏನು ಅಂದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ ಈ ಗುರುನಾಥ ಗೌಡ ಅವರನ್ನ, ಅಂದ್ರೆ ಯೋಗೀಶ್ ಗೌಡ ಅವರ ಸಹೋದರ, ಇವರನ್ನ ಭೇಟಿ ಮಾಡಿ ಇವೆಲ್ಲ ಯಾಕೆ ನಿಮಗೆ, ದೊಡ್ಡವ್ರನ್ನ ಯಾಕೆ ಎದುರಾಕಳ್ತೀರಿ, ಸುಮ್ನಾಗ್ಬಿಡಿ ಅಂತ ಹೇಳಿ ಅವರನ್ನ ಈ ಕಾನೂನು ಹೋರಾಟದಿಂದ ಹಿಂದೆ ಸರಿಯುವ ಪ್ರಯತ್ನಗಳು ಕೂಡ ಆಗುತ್ತೆ. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಇವರನ್ನ ಭೇಟಿ ಮಾಡಿದ್ದು ಮತ್ತೆ ಇವರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟ ಎಲ್ಲಾ ವಿಡಿಯೋಗಳನ್ನ ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಇದಾದ ನಂತರ ಈ ಒಂದು ಪ್ರಕರಣಕ್ಕೆ ತುಂಬಾ ಟ್ವಿಸ್ಟ್ ಸಿಗೋದು. ಯಾಕೆಂದ್ರೆ ಎಲ್ಲರೂ ಅಂದ್ಕೊಳ್ತಾರೆ ಸಹಜವಾಗಿ ಇದು ಪ್ರಭಾವಿಗಳು, ಅಧಿಕಾರ ಅವ್ರದೇ ಇದೆ, ನ್ಯಾಯ ಸಿಗೋದು ಡೌಟು ಅಂತ. ಆದ್ರೆ ಹೋರಾಟ ನಡೀತಾ ಇರೋದು. ಆದ್ರೆ ಈ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಗೋದು ಯಾವಾಗ ಅಂದ್ರೆ 2019ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪನವರು ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡ್ತಾರೆ. ಸಿಬಿಐಗೆ ಕೊಟ್ಟ ನಂತರ ಪ್ರಕರಣ ಮರುಜೀವವನ್ನ ಪಡೆದುಕೊಳ್ಳುತ್ತೆ. ಯಾವಾಗ ಸಿಬಿಐಗೆ ಕೊಟ್ಟಾಗ ಪ್ರಕರಣ ಮತ್ತಷ್ಟು ಒಂದು ತೀವ್ರತೆನ ಪಡ್ಕೊಳ್ಳುತ್ತೆ. ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಈ ಒಂದು ಪ್ರಕರಣದಲ್ಲಿ ಯಾರು ಮುಂಚಿತವಾಗಿಯೇ ನಾವೇ ಕೊಲೆ ಮಾಡಿದ್ವು ಅಂತೇಳಿ, ಕೊಲೆ ಮಾಡಿದ್ದವ್ರು ಬೇರೆ, ಆದ್ರೆ ಕೊಲೆ ಜೊತೆಗೆ ಸಂಚು ರೂಪಿಸಿರ್ತಾರಲ್ಲ ಅವರು ನಾವೇ ಸರೆಂಡರ್ ಆಗ್ತೀವಿ ಅಂತೇಳಿ ಬಂದಿದ್ರಲ್ಲ, ಅದ್ರಲ್ಲಿ ಒಬ್ಬ A1 ಬಸವರಾಜ್ ಅನ್ನೋಂಥವ್ರು ಅವ್ರಿಗೇನೋ ಪಶ್ಚಾತ್ತಾಪ ಕಾಡಿ, ಇಲ್ಲ ನಾನು ಈ ಪ್ರಕರಣದಲ್ಲಿ ಅಪ್ರೂವರ್ ಆಗ್ತೇನೆ, ಮಾಫಿ ಸಾಕ್ಷಿಯನ್ನು ಹೇಳ್ತೇನೆ ಅಂತೇಳಿ ಆರೋಪಿಯಾಗಿದ್ದವರು ಅಪ್ರೂವರ್ ಆಗ್ತಾರೆ. ಯಾವಾಗ ಸಿಬಿಐನ ಮುಂದೆ ಎಲ್ಲ ವಿಚಾರಗಳನ್ನ, ಈ ಕೊಲೆ ಮಾಡೋದಕ್ಕೆ ಕಾರಣವೇನು, ಏನೆಲ್ಲ ಸಂಚು ರೂಪಿಸಲಾಯ್ತು, ಯಾವ ರೀತಿ ಪ್ಲಾನ್ ಅನ್ನ ಹೆಣೆಯಲಾಯ್ತು, ಎಲ್ಲ ಇಂಚಿಂಚು ಮಾಹಿತಿಯನ್ನ ಬಸವರಾಜ್ ಅವರು ಸಿಬಿಐಗೆ ಕೊಡ್ತಾರೆ. ಆಗ ಈ ಒಂದು ಪ್ರಕರಣದ ತನಿಖೆಯ ದಿಕ್ಕು ಬೇರೆ ಕಡೆಗೆ ಹೋಗುತ್ತೆ. ಮಹತ್ವದ ವಿಚಾರಗಳು ಸಿಗುತ್ತೆ. ಎಲ್ಲವನ್ನೂ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿ ಸಿಬಿಐ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ. ಸೊ ಗೊತ್ತಾಗುತ್ತೆ ಇದರಿಂದ ವಿನಯ್ ಕುಲಕರ್ಣಿ ಅವರು ಇದ್ದೇ ಇದ್ದಾರೆ ಅಂತೇಳಿ. ಯಾಕಂದ್ರೆ ಇವ್ರು ಎಲ್ಲ ರೀತಿಯ ವಿಚಾರಗಳನ್ನು ಕೂಡ ಸಿಬಿಐನ ಮುಂದೆ ಬಸವರಾಜ್ ಅವರು ಹೇಳ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಜೈಲ್ ಪಾಲಾಗ್ತಾರೆ ವಿನಯ್ ಕುಲಕರ್ಣಿ ಅವರು. ಜೈಲ್ ಪಾಲಾದ ನಂತರ ಅವರು ಅಲ್ಲಿಂದಲೇ ಸ್ಪರ್ಧೆ ಮಾಡಿ MLA ಆಗ್ತಾರೆ. ಆನಂತರ ಇವರಿಗೆ ನ್ಯಾಯಾಲಯ ಬೇಲ್ ಕೊಡುತ್ತೆ. ಯಾಕೆಂದ್ರೆ ಈಗಾಗಲೇ ವಾದ ವಿವಾದಗಳು ಎಲ್ಲ ಮುಗ್ದಿರೋದ್ರಿಂದ ಕೊಡ್ಬೋದು ಅಂತೇಳಿ ಕೊಡ್ತಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಏನು ಈ ಒಂದು ಪ್ರಕರಣದಲ್ಲಿ 21 ಆರೋಪಿಗಳಲ್ಲಿ 17 ಆರೋಪಿಗಳು ಅಪರಾಧಿಗಳು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳುತ್ತೆ. ಬಹಳ ಟೆನ್ಷನ್ ಅಲ್ಲಿ ವಿನಯ್ ಕುಲಕರ್ಣಿ ಅವರು ಇರ್ತಾರೆ. ಈ ಒಂದು ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸುತ್ತೆ. ಇನ್ನೇನಿದ್ರು ಕೂಡ ತೀರ್ಪು ಅಂದ್ರೆ ಎಷ್ಟು ವರ್ಷ, ಈ ಒಂದು ಕೊಲೆ ಪ್ರಕರಣದಲ್ಲಿ ಇವರಿಗೆ ಎಷ್ಟು ವರ್ಷ, 17 ಜನ ಆರೋಪಿಗಳಲ್ಲಿ ಅಪರಾಧಿಗಳಲ್ಲಿ ಇವರು ಕೂಡ ಒಬ್ಬರಾಗಿರೋದ್ರಿಂದ ಇವರಿಗೆ ಯಾವ ಪ್ರಮಾಣದ ಶಿಕ್ಷೆ ಕೊಡಲಾಗತ್ತೆ, ಇನ್ನು ಜೀವಾವಧಿ ಶಿಕ್ಷೆ ಕೊಡಲಾಗತ್ತಾ, ಅಥವಾ ವಿನಯ್ ಕುಲಕರ್ಣಿ ಅವರ ವಕೀಲರು ಮನವಿ ಮಾಡಿರೋದ್ರಿಂದ ಏನಾದ್ರು ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತಾ, ಅಥವಾ ಗಲ್ಲು ಶಿಕ್ಷೆ ಆಗುತ್ತಾ, ಬಹಳ ಕುತೂಹಲ ಇದೆ. ಅದು ನಾಳೆಗೆ ನ್ಯಾಯಾಲಯ ಹೇಳುತ್ತೆ ಅಂತ ಹೇಳಿ ಈಗಾಗಲೇ ಹೇಳಿರೋದ್ರಿಂದ ಕುತೂಹಲ ಮತ್ತು ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿದೆ ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ. ಸ್ನೇಹಿತರೆ, ಒಂದು ಇದರಿಂದ ಅರ್ಥ ಆಗೋದೇನು ಅಂದ್ರೆ, ರಾಜಕೀಯ ಜಟಾಪಟಿ ಇದ್ದೇ ಇರುತ್ತೆ, ರಾಜಕೀಯ ಎದುರಾಳಿಗಳು ಇದ್ದೇ ಇರ್ತಾರೆ. ಹಾಗಂತೇಳಿ ನಾನು ಅಧಿಕಾರದಲ್ಲೇ ಇರಬೇಕು, ನನ್ನ ಅಧಿಕಾರಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಮತ್ತಷ್ಟು ಕ್ರೌರ್ಯ ಮನಸ್ಥಿತಿಯಿಂದ ತನ್ನ ರಾಜಕೀಯ ಎದುರಾಳಿಯನ್ನ ಇಲ್ಲವಾಗಿಸುವ ಮನಸ್ಥಿತಿ ಇದೆಯಲ್ಲ, ಅದು ಒಪ್ಪುವಂಥದ್ದಲ್ಲ. ಅದನ್ನು ತುಂಬಾ ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಯೋಗೇಶ್ ಗೌಡ ಮುಂದೆ ದೊಡ್ಡ ಪ್ರಭಾವಿಯಾಗಿ ತನ್ನ ರಾಜಕೀಯ ಅಸ್ತಿತ್ವಕ್ಕೆ ಬಹಳ ಪೈಪೋಟಿ ಕೊಡ್ತಾನೆ ಅನ್ನುವಂತ ಕಾರಣಕ್ಕೋಸ್ಕರನೇ ಈ ಕೊಲೆ ಆಗಿರೋದು ಅನ್ನೋದನ್ನ ಈಗಾಗಲೇ ಎಲ್ಲ ಆರೋಪಿಗಳು ಮತ್ತೆ ಸಾಕ್ಷಿಗಳು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಬೇಸರದ ವಿಚಾರ ಏನು ಅಂದ್ರೆ, ಪೊಲೀಸ್ ಅಧಿಕಾರಿಗಳೇ ಈ ಒಂದು ತನಿಖೆಯನ್ನ ಮುಚ್ಚಾಕೋದಿಕ್ಕೆ ಎಲ್ಲಾ ರೀತಿಯ ಸಾಕ್ಷಿಗಳನ್ನ ಉಲ್ಟಾ ಹೇಳಿರೋದು ಮತ್ತೆ ಸಾಕ್ಷಿಗಳನ್ನ ನಾಶಪಡಿಸಿರೋದು, ಜೊತೆಗೆ ತನಿಖೆ ದಿಕ್ಕನ್ನೇ ಹಳ್ಳ ಹಿಡಿಸಿರೋದು ಇದೆಯಲ್ಲ, ಇದು ಬಹಳ ಬೇಸರ ಆಗುತ್ತೆ. ತಾವು ತಿನ್ನೋ ಅನ್ನಕ್ಕೆ ಅಂದ್ರೆ ಸರ್ಕಾರ ಅವ್ರಿಗೆ ಸಂಬಳ ಕೊಡುತ್ತೆ, ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು. ಅವ್ರಿಗೂ ಕೂಡ ನ್ಯಾಯಾಲಯ ನಾಳೆ ಶಿಕ್ಷೆಯನ್ನ ಯಾವ ಪ್ರಮಾಣದಲ್ಲಿ ಘೋಷಣೆ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.